ಒಂದು ಜಾತಿ ತೊಗೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾರಲ್ಲ, ಯಡಿಯೂರಪ್ಪನ ಬಿಟ್ಟರೆ ಲಿಂಗಾಯತರು ಹಿಂದೆ ಸರಿತಾರೆ ಏನೋ ಒಂದು ಕಲ್ಪನೆ ಕೊಟ್ಟಾರಲ್ಲ. ಆ ಭಯದಿಂದ ಇನ್ನೂ ಹೈಕಮಾಂಡ್ ಹೊರಗೆ ಬಂದಿಲ್ಲ. ಈಗ ಬರ್ಲಾಕತ್ತೈತಿ. ಈಗ ಮೊನ್ನೆ ಗಣಪತಿ ನನಗೇನು ಆಶೀರ್ವಾದ ಮಾಡ್ದಲ್ಲ ಕರ್ನಾಟಕದಾಗ. ಈಗ ಗುರ್ತಾವ ಯಪ್ಪ ಅದು ಹಿಂಗೆ ಹಿಂದುತ್ವ ಐತೆ ಇಲ್ಲ. ಮದ್ದೂರ್ನಾಗ ಯಾರು ನಿರೀಕ್ಷೆ ಮಾಡ್ತಿದ್ವಿ ಅಂತ ನಾವು ಅಲ್ಲಿ ಕೂಡಿದ ಮ್ಯಾಗ ಅನಿಸ್ಲಾಕತ್ತದ ನಮ್ಮ ಮ್ಯಾಗಿನವ್ರಿಗೆ. ನಮ್ಮ ಕುಮಾರಸ್ವಾಮಿ ಗಾಬರಿ ಆಗ್ಯಾರ. ಇದು ಏನಪ್ಪ ಅದು ಹೊಸದು ಇವ ಯತ್ನಾಳು ಇಲ್ಲಾಕೆ ಬಂದು ಇವ ಕತೆ ಬೆಳೆ ಮಾಡಕತ್ತ. ಎಲ್ಲ ಕ್ಷೇತ್ರದಲ್ಲಿ ನಿಮಗೆ ಅದ್ದೂರಿ ಸ್ವಾಗತ. 10-15 ಸಾವಿರ ರೀ ಶಿವಮೊಗ್ಗದಾಗ ಮಾಡ್ಲಕತ್ತಿ ಕೆಲವೇ ದಿವಸನಾಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈಶ್ವರಪ್ಪ ನಾವು ಎಲ್ಲರೂ ಕೂಡಿ ಒಂದು ದೊಡ್ಡ ಸಂಧು ಸಮಾವೇಶ ಮಾಡಕ್ಕೆ ನಾಯಕರು ದೊಡ್ಡ ಫೇಲ್ಯೂರ್ ಅವ. ಇಲ್ಲಿ ಮದ್ದೂರಿಗೆ ಹೋಗಿ ಒಬ್ಬೊಬ್ರು ಅಲ್ಲೇ ತಮ್ಮ ಧರ್ಮಸ್ಥಳದಾಗೂ ಅವರು ಎಲ್ಲಾನು ಒಡೆದು ನೋಡಿ ಸರ. ನೀವು ಧರ್ಮಸ್ಥಳಕ್ಕೆ ಹೋಗಿರಿ. ಧರ್ಮಸ್ಥಳ ಜಿಲ್ಲೆಯಲ್ಲಿ ಕರಾವಳಿ ಜಿಲ್ಲೆಯಲ್ಲಿ ಬರುವಂಥ MLAಗಳಿಗೆ ಮಾತಾಡಕ್ಕೆ ಕೊಡಬೇಕು ಬೇಡ. ಅಲ್ಲಿ MLAಗಳು ಮಾತಾಡ್ಸೋಕೆ ಕೊಡೋದಿಲ್ಲ. ಹೊರಗಿನೂ ಬಂದಿದ್ದು ಏನು ಮಾತ್ರ ಇವನು ಯಾರು ಮಾತಾಡ್ತಾರೆ ಹುಬ್ಬು ಬೇರಿಸಿ ಮಾತಾಡೋನು ಏನು ಮಾತು ಕೇಳ್ತಾರೆ ಅಂತಂದ್ರೆ ಅಲ್ಲಿ ಕರಾವಳಿ ಭಾಗದ ನಾಯಕತ್ವದಲ್ಲಿ ಸಭೆ ಮಾಡೀರಿ. ಪೆಂಡಾಲ್ ಹೊಡೆದವ್ರವರೇ, ನೀರು ಕೊಟ್ಟವ್ರವರೇ, ಮತ್ತು ಹೋಗಿ ಅವ್ರನ್ನೇ ಭಾಷಣ ಕೊಡೋದಿಲ್ಲ ಅಂದ್ರೆ ಮಾತಾಡಿದ್ರು ಹೆಂಗೆ? ಅಲ್ಲಿ ಹಿಂದುತ್ವದ ಗಟ್ಟಿ ಇದು ಕರಾವಳಿಯಾಗಂತೂ ಪಾಪ ಹಿಂದೂಗಳು ಎಷ್ಟು ಡೇಂಜರ್ನಾಗ ಅವ್ರು ಜೀವನ ಮಾಡ್ತಾರಲ್ಲಿ ಹಿಂದೂ ಕಾರ್ಯಕರ್ತರು. ಅವ್ರಿಗೆ ಅವಕಾಶ ಕೊಡಲಾರ್ದೇ ಯಾರ್ಯಾರು ಕತ್ತಿ ಹೊಡಿತಾರೆ. ನಿಮ್ಗೆ ಯಾರು ಭಾಷಣಕ್ಕೆ ಯಾರು ಚಪ್ಪಾಳೆ ಹೊಡ್ಯಾರೇ ಇಲ್ಲ. ಅದಕ್ಕೆ ಒಬ್ಬರು ಹಾರಿ ಮನೆ ಎಷ್ಟೋ ಕೋಟಿ ರೂಪಾಯಿ ಖರ್ಚು ಮಾಡಿ ಆಳಂದದಾಗ ನರೇಂದ್ರ ಮೋದಿಯವ್ರ ಕಾರ್ಯಕ್ರಮ ಮಾಡ್ಯಾನ್ರಿ. ಇದೇನ್ರ ಒಂದು 4-5 ಸಾವಿರ ಮಂದಿ ಕೂಡಿಸಿ ಅದನ್ನೇ ಎಲ್ಲ ಕಡೆ ಹಾಕ್ಲಕತ್ತಾರೆ. ಈಗ ನಂದಕ್ಕೆ ಅದನ್ನು ಟ್ಯಾರಿ ಮಾಡ್ತಾರೆ. ನಂದು ರಾಯಚೂರದು ಒಂದೇ ನೋಡಿಬಿಟ್ರೆ ಸಾಕು 70-80 ಸಾವಿರ ಜನ ಕುಡಿತು. ನಿನ್ನೆ ಯಾವ್ದು ಮೋಟೆಬೆನ್ನೂರು ಯಾವ್ದು ಮಲೆಬೆನ್ನೂರಿನಾಗ 10-12 ಸಾವಿರ ಜನ ಕುಡಿತು. ಮಾಯ್ಕೆಗೆ ಕಿತ್ಕೊಂಡು ಹೋಗಿದ್ರು. ಹೋಗತ್ತೆ ಅವ್ನು ಅನಂತ್ ಕುಮಾರ್ ಅವರು ಯಡಿಯೂರಪ್ಪ ಮಾತಾಡಿದ್ದು ಅವ್ನು ಬಂದ್ಬಿಟ್ಟು ನೋಡ್ರಿ ಹಿಂದಕ್ಕೆ ಏನೋ ಮಾತಾಡಕತ್ತಿದ್ರು ಇಬ್ಬರು. ಹಾಂ ಡಿ ಕೆ ಶಿ ಇವಂದಾಗಿತ್ತಲ್ರಿ ಯಾರು ಒಂದು 3 ತಿಂಗಳ ಬಳ್ಳಾರಿ MP ಆಗಿದ್ದಲ್ಲ ಉಗ್ರಪ್ಪ. ಅವ್ನು ಸಿದ್ದರಾಮಯ್ಯ ಅವ್ರದ್ದು ಬಂದಿತ್ತು ರೀ. ಒಮ್ಮೆ ಸೋಮಣ್ಣ ಅವ್ರದ್ದು ಬಂದಿತ್ತು. ಅವ್ನು ಅನಂತ್ ಕುಮಾರ್ ಅವರು ಯಡಿಯೂರಪ್ಪ ಮಾತಾಡಿದ್ದು ಅವ್ನು ಬಂದ್ಬಿಟ್ಟು ನೋಡ್ರಿ ಹಿಂದಕ್ಕೆ ಏನೋ ಮಾತಾಡಕತ್ತಿದ್ರು ಇಬ್ಬರು. ಹಾಂ ಡಿ ಕೆ ಶಿ ಇವಂದಾಗಿತ್ತಲ್ರಿ ಯಾರು ಒಂದು 3 ತಿಂಗಳ ಬಳ್ಳಾರಿ MP ಆಗಿದ್ದಲ್ಲ ಉಗ್ರಪ್ಪ. ಅವ್ನು ಸಿದ್ದರಾಮಯ್ಯ ಅವ್ರದ್ದು ಬಂದಿತ್ತು ರೀ. ಒಮ್ಮೆ ಸೋಮಣ್ಣ ಅವ್ರದ್ದು ಬಂದಿತ್ತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.